ನಮಸ್ಕಾರ ವೀಕ್ಷಕರೇ, ಇದು ಸತ್ಯದರ್ಶನ ಕಾರ್ಯಕ್ರಮದ ವಿಶೇಷ ಸಂಚಿಕೆ. ಸತ್ಯದರ್ಶನ ಕಾರ್ಯಕ್ರಮವೇ ಒಂದು ವಿಶೇಷ. ಆ ಕಾರ್ಯಕ್ರಮದಲ್ಲಿ ಇಂದು ಮತ್ತೊಂದು ವಿಶೇಷ. ನಾಡಿನ ಹಲವು ಜನರ ತುಮುಲುಗಳಿಗೆ, ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಪರಿಹಾರವನ್ನು ಸೂಚಿಸುವ ವೇದಿಕೆಯಾಗಿ ಹಲವು ವರ್ಷಗಳಿಂದ ಸತ್ಯದರ್ಶನ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇರೋದು ತಮಗೆಲ್ಲ ವೇದ್ಯ. ಇಂದು ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಿದ್ಯಾವಾಚಸ್ಪತಿ, ನಾಡಿನ ಹೆಸರಾಂತ ವಿದ್ವಾಂಸರು, ಪದ್ಮಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮದ ಶೀರ್ಷಿಕೆ ಸತ್ಯದರ್ಶನ. ಈ ಎರಡು ಶಬ್ದಗಳೇ ತುಂಬಾ ವಿಸ್ತಾರವಾದ ಅರ್ಥವ್ಯಾಪ್ತಿಯನ್ನು ಹೊಂದಿದ್ದು, ಅದರ ವಿವರಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಅಂದ್ಕೊಳ್ತೇನೆ. ಆಚಾರ್ಯರು ಸತ್ಯ ಮತ್ತು ದರ್ಶನದ ವಿವರಣೆಯನ್ನು ಕೊಡೋದ್ರ ಮುಖಾಂತರವೇ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತೇನೆ. ಇದೊಂದು ಬಹಳ ಅಪೂರ್ವವಾದ ಎರಡು ಶಬ್ದಗಳು. ಸತ್ಯ ಅನ್ನೋದು ಬಗ್ಗೆ ಒಂದು ಮಾತು ಹೇಳ್ತಾನೆ ಕೃಷ್ಣ, ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುಷ್ಕರಂ ಅಂತ. ಸತ್ಯ ಆಡೋದು ಸುಲಭ, ಆದರೆ ಸತ್ಯ ಯಾವುದನ್ನು ತಿಳಿಯೋದು ಬಹಳ ಕಷ್ಟ. ಸರಿ. ಹಾಗಾಗಿ ನಾವು ಎಷ್ಟೋ ಸಂದರ್ಭದಲ್ಲಿ ಸತ್ಯ ಅಂತ ತಿಳ್ಕೊಂಡು ಸುಳ್ಳೇ ಹೇಳ್ತಿರ್ತೇವೆ. ಹಾಗೆ ಸತ್ಯವನ್ನ ಆಡೋದು ಬಹಳ ಒಳ್ಳೆಯದು, ಆದರೆ ಸತ್ಯ ಯಾವುದು ಅಂತ ತಿಳಿಯೋದು ಬಹಳ ಕಷ್ಟ. ಎಷ್ಟೋ ಸಂದರ್ಭಗಳಲ್ಲಿ ಸುಳ್ಳು ಸತ್ಯವಾಗಿರುತ್ತೆ, ಸತ್ಯವೂ ಸುಳ್ಳಾಗಿರುತ್ತೆ. ಇದನ್ನ ಇಂತಹ ಒಂದು ಕ್ರಾಂತಿಕಾರಿಯಾದ ಹೇಳಿಕೆಯನ್ನು ಮೊಟ್ಟ ಮೊದಲು ಕೊಟ್ಟವ ಕೃಷ್ಣ. ಅವನು ತಮಾಷೆ ಏನು ಅಂದರೆ, ನಿಮಗೆ ಗೊತ್ತಿದೆ, ಬಾಲ್ಯದಿಂದಲೇ ಅವನು ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಮಣ್ಣು ತಿಂದಿಲ್ಲ ಅಂತ ಸುಳ್ಳು ಹೇಳಿದ. ಅವನು ಸಣ್ಣ ಹುಡುಗಾಗಿದ್ದಾಗ ತಾಯಿ ಹತ್ರ, ನಾನು ಮಣ್ಣು ತಿಂದೇ ಇಲ್ಲ, ನಾಹಂ ಸರ್ವೇ ಮಿಥ್ಯಾಭಿಶಂಸಿನ ನಾಹಂ ಭಕ್ಷಿತವಾನಂಬ, ನಾನು ಮಣ್ಣು ತಿಂದೇ ಇಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಸತ್ಯ ಹೇಳೋರ ಮೇಲೆ ಆರೋಪ ಮಾಡಿದ. ಇವರೆಲ್ಲ ಬರೇ ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಮಣ್ಣು ತಿಂದೇ ಇಲ್ಲ ಅಂದ. ಅಲ್ಲಿಂದ ಕೊನೆ ಎಲ್ಲಿವರ ತನಕ ಆಗುತ್ತೆ ಅಂದ್ರೆ, ಅವನು ದೊಡ್ಡವನಾದಾಗ ದ್ರೋಣಾಚಾರ್ಯರನ್ನು ಕೊಲ್ಲುವುದಕ್ಕೋಸ್ಕರ ಅಶ್ವತ್ಥಾಮ ಸತ್ತ ಅಂತ ಸುಳ್ಳು ಹೇಳು ಅಂತ ಧರ್ಮರಾಜನ ಹತ್ರ ಹೇಳಿಸಿದ. ಈಗ ನೋಡಿದರೆ ಕೃಷ್ಣ ಸುಳ್ಳು ಹೇಳುವುದಕ್ಕೆ ಬೆಂಬಲಿಸ್ತಾ ಇದ್ದಾನೆ ಅಂತ ಕಾಣುತ್ತೆ ಮೇಲು ನೋಟಕ್ಕೆ. ಇದು 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 ಒಂದು ಕಾಂಟ್ರಾಸ್ಟ್. ಸತ್ಯ ಸುಳ್ಳುಗಳ ಡೆಫಿನೇಷನ್ ಏನು ಅಂತ ಕೃಷ್ಣ ಹೇಳಿದ ನೋಡಿ. ಸುಳ್ಳು ಹೇಳುವುದರಿಂದ ಲೋಕಕ್ಕೆ ಉಪಕಾರ ಆಗುದಾದ್ರೆ ಅದೇ ಸತ್ಯ ಆಗತ್ತೆ ಅಂತಾನೆ. ನೀವು ಸುಳ್ಳು ಹೇಳುವುದರಿಂದ ಲೋಕಕ್ಕೆ ಅನ್ಯಾಯ ಆಗುವುದಿದ್ದರೆ ಅದೇ ಸತ್ಯ, ಅದು ಸತ್ಯ ಹೇಳುವುದರಿಂದ ಲೋಕಕ್ಕೆ ತೊಂದರೆ ಆಗುವುದಿದ್ದರೆ ಅದೇ ಸುಳ್ಳಾಗಿಬಿಡುತ್ತೆ. ಅಂದ್ರೆ ಸುಳ್ಳು ಸತ್ಯಗಳನ್ನ ನಮಗೆ ಅಲ್ಲಿ ತನಕ ಏನು ಕಲ್ಪನೆ ಇತ್ತು, ಏನು ಇದೆಯೋ ಅದನ್ನು ಇದ್ದ ಹಾಗೆ ಹೇಳುವುದು ಸತ್ಯ ಅನ್ನೋ ಒಂದು ಕಲ್ಪನೆ ಇವತ್ತಿಗೂ ಇದೆ. ಅದು ನಿಜವಾಗಿ ಅಲ್ಲ. ಅದರ ಪರಿಣಾಮದಲ್ಲಿ ಯಾವುದರಿಂದ ಸಮಾಜಕ್ಕೆ ಹಿತ ಯತ್ ಸತಾಂ ಹಿತವತ್ಯಂತಂ ತತ್ ಸತ್ಯ ಮಿತಿ ಕೀರ್ತಂ ತಂದ. ಯಾವುದರಿಂದ ಸಮಾಜಕ್ಕೆ ಹಿತವಾಗುತ್ತೋ ಅದು ಸುಳ್ಳಾದರೂ ಸತ್ಯ ಅನ್ನೋ. ಯಾವ ಸತ್ಯ ಹೇಳುವುದರಿಂದ ಸಮಾಜಕ್ಕೆ ತೊಂದರೆ ಆಗುತ್ತೋ ಅದು ಸತ್ಯ ಆದರೂ ಸುಳ್ಳೇ ಅಂತ. ಹಾಗೂ ಸತ್ಯ ಸುಳ್ಳುಗಳು ನಮಗೆ ಯಾವುದರಿಂದ, ಈಗ ನೋಡಿ, ನಾನು ಒಂದು ದೃಷ್ಟಾಂತ ಹೇಳ್ತೇನೆ. ರಾತ್ರಿ ಹೊತ್ತು ನೀವೊಂದು ಮನೆಗೆ ಹೋಗ್ತೀರಾ, ನಾವೊಂದು ಮನೆಗೆ ಹೋಗ್ತೇವೆ. 12 ಗಂಟೆ ರಾತ್ರಿ ಆಗಿರುತ್ತೆ, ಎಲ್ಲೋ ಪ್ರಯಾಣ ಮಾಡಿ ಸುತ್ತ ಪ್ರಯಾಸದಿಂದ ಬಂದಿರ್ತೇವೆ, ಊಟ ಮಾಡಿರೋದಿಲ್ಲ, ಹಸಿದಿರ್ತೇವೆ. ಆ ಮನೆಯವರೆಲ್ಲ ಅಡಿಗೆ ಮಾಡಿದೆಲ್ಲ ಪಾತ್ರೆ ತೊಳೆದು ಮಲಗಲಿಕ್ಕೆ ಸಿದ್ಧರಾಗಿರ್ತಾರೆ. ಆವಾಗ ನಾವು ಹೋಗ್ತೇವೆ. ಆವಾಗ ನಿಜವಾಗಿ ಹಸಿವಾಗಿರುತ್ತೆ. ಅವಾಗ ಬಂದವರು ಕೇಳ್ತಾರೆ, ಊಟ ಆಯ್ತು ಅಂತ. ಇಲ್ಲ, ಊಟ ಆಗಲಿಲ್ಲ, ಹಸಿವಾಗ್ತಾ ಇದೆ, ಬೇಗ ಅಡಿಗೆ ಮಾಡಿ ಹಾಕಿ ಅಂತ ಹೇಳಿದ್ರೆ ಸತ್ಯ ಅದು. ಆದರೆ ಅದರಿಂದ ಆ ಮನೆಯವರಿಗೆಲ್ಲ ತೊಂದರೆ ಆಗುತ್ತೆ. ಬೆಳಗಾತೆ ಎದ್ದವ್ರ ರಿಯಾಕ್ಷನ್ ಕೇಳಿ, ಒಬ್ಬ ಬಂದಿತ್ತರಿ 12 ಗಂಟೆ ರಾತ್ರಿ ಊಟ ಆಗಲಿಲ್ಲ ಅಂತ ಉಪದ್ರ ಕೊಟ್ಟ ಅಂತ ಹೇಳ್ತಾರೆ, ಹೊಗಳೋರು ನಿಮ್ಮನ್ನು. ಅದೇ ನೀವು ಸುಳ್ಳು ಹೇಳಿ, ಅಯ್ಯೋ ಊಟ ಎಲ್ಲ ಆಗಿದೆ, ಏನು ಒಂದು ಚಾಪೆ ಕುಡಿ, ನಾನು ಮಲ್ಕೊಳ್ಳಿಕ್ಕೆ ಬಂದದ್ದು ಅಂದರೆ ಬೆಳಗಾತೆ ಎದ್ದು ಹೇಳ್ತಾರೆ ಊಟ ಆಗಿರ್ಲಿಲ್ಲಂತೆ, ಆದ್ರೂ ಊಟ ಆಗಿದೆ ಅಂತ ಹೇಳಿದ್ರೆ ಪುಣ್ಯಾತ್ಮ ಅಂತ. ಸೊ ನೀವು ಸುಳ್ಳು ಹೇಳುವುದರಿಂದ ಪುಣ್ಯಾತ್ಮ ಆಗ್ಬೋದು, ಸತ್ಯ ಹೇಳುವುದರಿಂದ ಪಾಪಿಷ್ಟ ಆಗ್ಬೋದು. ಈ ಕಾಮನ್ ಸೆನ್ಸ್ ಅನ್ನ ಕೃಷ್ಣ ಹೇಳ್ತಾನೆ. ಸುಳ್ಳು ಹೇಳುವುದರ ಪರಿಣಾಮ ನೋಡು. ಯಾವ ಸುಳ್ಳು ಹೇಳುವುದರಿಂದ ನಿನಗೆ ಮಾತ್ರ ತೊಂದರೆ, ಉಳಿದವರಿಗೆ ಸುಖ ಆಗುತ್ತೋ ಆ ಸುಳ್ಳು ಸುಳ್ಳಲ್ಲ. ನನಗೆ ಊಟ ಆಗಿದೆ ಅಂತ ಸುಳ್ಳು ಹೇಳಿದ್ರಿ ನೀವು, ಅದರಿಂದ ಕಷ್ಟ ಆದದ್ದು ನಿಮಗೆ ಮಾತ್ರ, ಆ ಮನೆಯವರಿಗೆಲ್ಲ ಸುಖ ಆಯ್ತು. ಸೊ ಇನ್ನೊಬ್ಬರಿಗೆ ತೊಂದರೆ ಆಗದಿರಲಿ ಅಂತ ಹೇಳುವ ಸುಳ್ಳು ಕೂಡ ಸತ್ಯ ಆಗತ್ತೆ, ಇನ್ನೊಬ್ಬರಿಗೆ ತೊಂದರೆಗೋಸ್ಕರ ಹೇಳುವ ಸತ್ಯ ಕೂಡ ಸುಳ್ಳಾಗತ್ತೆ. ಅದರಿಂದ ಈಗ ಒಬ್ಬ ಮನುಷ್ಯ ಚೆನ್ನಾಗಿರೋಲ್ಲ, ಒಂಥರ ವಕ್ರ ಆಗಿರ್ತಾನೆ, ಅಷ್ಟಾವಕ್ರ.
ಅವನೇನಪ್ಪ ಡಾರ್ವಿನ್ ಸಿದ್ಧಾಂತವನ್ನು ಪ್ರೂವ್ ಮಾಡ್ಲಿಕ್ಕೆ ಹುಟ್ಟಿ ಬಂದವನೇ ಅಂತ ಕರೆದ್ರೆ ಸತ್ಯ ಅದು. ಆದ್ರೆ ಅವನಿಗೆ ನೋವಾಗುತ್ತೋ ಇಲ್ವೋ? ಸೊ ಏನು ಉಪಯೋಗ ಅದರಿಂದ? ಹಾಗಾಗಿ ಇನ್ನೊಬ್ಬರಿಗೆ ತೊಂದರೆಯಾಗುವ ಮಾತು ಸತ್ಯ ಆದರೂ ಅದು ಅಸತ್ಯ, ಇನ್ನೊಬ್ಬರಿಗೆ ಉಪಕಾರವಾಗುವ ಮಾತು ಸುಳ್ಳಾದರೂ ಅದು ಸತ್ಯ. ಅದಕ್ಕೆ ಕೃಷ್ಣ ಮಹಾಭಾರತದಲ್ಲಿ ಒಂದು ಕಥೆಯನ್ನೇ ಹೇಳ್ತಾನೆ ಅರ್ಜುನನಿಗೆ. ಒಬ್ಬ ಹಳ್ಳಿಯ ಮುದುಕ, ಅವನು ತನ್ನ ಇಡೀ ಜೀವಮಾನದ, ಅವೇನು ಬ್ಯಾಂಕ್ ಇಲ್ಲ ಮಣ್ಣಿಲ್ಲ, ತನ್ನ ಜೀವಮಾನದ ಗಳಿಕೆಯನ್ನೆಲ್ಲ ಗಂಟು ಕಟ್ಕೊಂಡು ಹೋಗ್ತಾ ಇದ್ದಾನೆ ಕಾಡುದಾರಿಯಲ್ಲಿ. ಅವನನ್ನು ನೋಡಿ ಕಳ್ಳರು ಡಕಾಯತರು ಚೇಸ್ ಮಾಡ್ತಾರೆ. ಅವನು ತಕ್ಷಣ ಹೆದರಿ ಯಾವುದೋ ಒಂದು ಪಕ್ಕದ ಒಂದು ಆಶ್ರಮದ ಒಳಗೆ ಹೋಗಿ ಅಡಗಿ ಕೂತ್ಕೊಳ್ತಾನೆ. ಈಗ ಆ ಡಕಾಯತರು ಅಲ್ಲಿಗೆ ಬರ್ತಾರೆ. ಆಶ್ರಮದಲ್ಲಿ ಯಾರೋ ಒಬ್ಬ ಬಂದಿದ್ದಾನೆ, ಒಳಗೆ ಗಂಟು ಹಿಡ್ಕೊಂಡು ಅಂತ ಕೇಳಿದರೆ, ಸತ್ಯ ಹೇಳಿದರೆ ಅವನ್ನ ಹೊಡೆದಕ್ಕೊಂದು ಹಿಡ್ಕೊಂಡು ಹೋಗ್ತಾರೆ. ಏನು ಹೇಳಬೇಕು ಅಂತ ಕೃಷ್ಣ, ಅಯ್ಯೋ ಯಾರು ಇಲ್ಲಿ ಯಾರು ಬಂದೇ ಇಲ್ವಲ್ಲ ಅಂತ ಹೇಳ್ಬೇಕು. ಸೊ ಅಲ್ಲಿ ಸುಳ್ಳು ಹೇಳುವುದರಿಂದ ನೀವು ಆ ಮುದುಕನನ್ನು ರಕ್ಷಿಸಿದಂತಾಯ್ತು, ಈ ಡಕಾಯಿತರು ಹೊರಟು ಹೋಗ್ತಾರೆ. ಸತ್ಯ ಹೇಳಿದರೆ ಡಕಾಯಿತರಿಗೆ ಹೆಲ್ಪ್ ಮಾಡ್ದಂಗೆ ಆಯ್ತು. ಹಾಗಾಗಿ ಯಾವುದನ್ನು ಮಾಡುವುದರಿಂದ ಸಜ್ಜನಿಕೆಗೆ ಉಪಕಾರ ಆಗುತ್ತೋ ಆ ಮಾತಾಡುವಂತ. ಸೊ ಬ್ಯೂಟಿಫುಲ್. ಕೃಷ್ಣ ಹೇಳಿದ ಸುಳ್ಳು ಹೇಳುವುದು ಕೂಡ ಅಗತ್ಯ, ಯಾವುದರಿಂದ ಸಮಾಜಕ್ಕೆ ಹಿತವಾಗುತ್ತೋ. ಈಗ ನೋಡಿ, ಧರ್ಮರಾಜನ ಹತ್ರ ಸುಳ್ಳು ಹೇಳಿದ ಕೃಷ್ಣ, ಹೇಳಿಸಿದ. ಅಶ್ವತ್ಥಾಮ ಸತ್ತ ಅಂತ. ಅಶ್ವತ್ಥಾಮ ಅಂತ ಯಾವುದೋ ಒಂದು ಆನೆ ಸತ್ತಿತ್ತು, ಅದು ಇಮ್ಮೆಟೀರಿಯಲ್. ಯಾಕೆಂದ್ರೆ ಅವನಿಗೆ ಇವನು ಹೇಳಿದ್ದು ಸುಳ್ಳೇ ಅಲ್ವ. ಅಶ್ವತ್ಥಾಮ ಸತ್ತ ಅಂದ್ರೆ ನಿಮ್ಮ ಮಗ ಸತ್ತ ಅನ್ನುವ ಅರ್ಥದಲ್ಲೇ ಹೇಳಿದ್ದು. ಆದರೆ ಅದು ಕೃಷ್ಣ ಸುಳ್ಳು ಹೇಳಿಸಿದ ಅಂತ ಕಾಣುತ್ತೆ ನಿಮಗೆ, ಆದ್ರೆ ತುಂಬಾ ಅದ್ಭುತ ಅದು. ಕೃಷ್ಣನ ಕಾಳಜಿ ಏನು ಗೊತ್ತಾ? ದ್ರೋಣಾಚಾರ್ಯರು ಜೀವಮಾನದಲ್ಲಿ ಎಂದೂ ತಪ್ಪು ಮಾಡಿದವರಲ್ಲ, ತುಂಬಾ ನಿಷ್ಠೆಯಿಂದ ಜೀವನ ಮಾಡಿದಂತ ಒಬ್ಬ ತಪಸ್ವಿ. ಕೊನೆಗೆ ದುರ್ಯೋಧನನ ಅನ್ನದ ಋಣಕ್ಕೆ ಅವನಿಗೋಸ್ಕರ ಯುದ್ಧರಂಗಕ್ಕೆ ಇಳಿದ್ರು, ಸಾವಿರಾರು ಮಂದಿಯನ್ನು ಕೊಂದರು. ಅಲ್ಲಿಂದ ಏನಾಯ್ತು ಅಂದ್ರೆ, ಅದರ ಮುಂಚಿನ ದಿವಸ ಕೃಷ್ಣ ಈ ಅಶ್ವತ್ಥಾಮ ಸತ್ತ ಅಂತ ಹೇಳುವ ಮುಂಚೆ ದ್ರೋಣಾಚಾರ್ಯನ ಬಂದು ಹಂಗಿಸಿದ ದುರ್ಯೋಧನ. ನೀವು ಪಾಂಡವರ ಗುರುಗಳಪ್ಪ, ಏನಿದ್ರು ನೀವು ನಮ್ಮ ಮೇಲೆ ನಿಮಗೆ ಅನುಕಂಪೆ ಇಲ್ಲ, ನೀವು ಪಕ್ಷಪಾತ ಅವರದ್ದು, ಬೇಕೋ ಬೇಡೋ ಅಂತ ಯುದ್ಧ ಮಾಡ್ತಾ ಇದ್ದೀರಿ ಅನ್ನುವ ರೀತಿಯಲ್ಲಿ ಮಾತಾಡಿದ. ಆಗ ಏನು ಹೇಳಿದ್ರು ಗೊತ್ತಾ ದ್ರೋಣಾಚಾರ್ಯರು? ನಾಳೆಯಿಂದ ಕನಿಷ್ಠ 10,000 ನಿರಪರಾಧಿಗಳನ್ನ ಕೊಡ್ತೇನೆ ನಿನಗೋಸ್ಕರ ಅಂತ. ಇದು ದ್ರೋಣಾಚಾರ್ಯ ಮಾಡಿದ ದೊಡ್ಡ ಅಪರಾಧ. ಅಂದರೆ 10,000. ಈಗ ಕೃಷ್ಣ ಯೋಚನೆ ಮಾಡಿದ, ದ್ರೋಣಾಚಾರ್ಯರು ಬದುಕಿದ್ರೆ 10,000 ನಿರಪರಾಧಿಗಳು ಸಾಯ್ತಾರೆ, ದ್ರೋಣಾಚಾರ್ಯ ಸತ್ತರೆ 10,000 ನಿರಪರಾಧಿಗಳು ಬದುಕುತ್ತಾರೆ ಬಿಟ್ಟಾರಂತ. ಇದು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತಾರೆ ನ್ಯಾಯಸ್ಥಾನದಲ್ಲಿ. ಹಾಗಾಗಿ ದ್ರೋಣಾಚಾರ್ಯ ಸಾಯುವುದರಿಂದ ಒಂದು ಜನಾಂಗ ಉಳಿತಿದೆ ಅಂದರೆ ಅವರು ಸಾಯುವುದು ಕರೆಕ್ಟ್. ಇದು ಲೋಕಹಿತಕ್ಕೋಸ್ಕರ. ಆಮೇಲೆ ಆದ್ದರಿಂದ ಮತ್ತೆ ಇನ್ನೊಂದೇನು ಅಂದರೆ, ಅಷ್ಟೂ ಧಾರ್ಮಿಕನಾಗಿ ತುಂಬಾ ನಿಷ್ಠೆಯಿಂದ ಬದುಕಿದ ಒಬ್ಬ ತಪಸ್ವಿ ದಿನಕ್ಕೆ 10,000 ಜನವನ್ನು ಕೊಂದು ಯಾವ ನರಕಕ್ಕೆ ಹೋಗಬೇಕು? ಸೊ ದ್ರೋಣಾಚಾರ್ಯರ ಹಿತದೃಷ್ಟಿಯಿಂದಲೂ ಅವರು ಸಾಯುವುದು. ಸೊ ಕೃಷ್ಣನದ್ದು ಇದು, ಅವನ್ನ ಸಾಯಿಸ್ಬೇಕು ಅನ್ನೋ ಹಿಂದೆ ಇರುವುದು ಕಾರುಣ್ಯ. ಈ ತಪಸ್ವಿ ಇನ್ನು ತಪಸ್ವಿ ಹೋಗ್ತಾನೆ ಕೊಂದು, ಅವನು ಬದುಕಬೇಕು, ಅವನು ಉದ್ಧಾರ ಆಗಬೇಕು. ಸೊ ಏನು ಅಂದರೆ, ಸತ್ಯ ಅಸತ್ಯ ಅನ್ನೋದು ಕ್ರಿಯೆ ಅಲ್ಲ. ನಾವು ತಿಳ್ಕೊಳ್ಬೇಕಾದ್ದೇನು ಅಂದ್ರೆ, ನಾವು ಹೇಳುವುದು ಸತ್ಯ ಅಂದ್ರೆ ಒಂದು ಕ್ರಿಯೆ, ಆಡುವುದು. ಕೃಷ್ಣ ಹೇಳ್ತಾನೆ, ಧರ್ಮ ಆಗಲಿ ಸತ್ಯ ಆಗಲಿ, ಇಟ್ ಈಸ್ ನಾಟ್ ಮಿಯರ್ ಆಕ್ಷನ್, ಇಟ್ ಈಸ್ ದ ಕಾನ್ಸೆಪ್ಟ್ ಬಿಹೈಂಡ್ ಇಟ್. ನಿಮಗೆ ಅದರ ಉದ್ದೇಶ ಒಳ್ಳೇದಾದರೆ, ಈಗ ಯಾರೋ ಒಬ್ಬ ಸೊಂಟ ಮುರಿತೇನೆ ಅಂತ ರಸ್ತೆಯಲ್ಲಿ ಕಾದು ಕೂತು ನಿಮ್ಮ ಕಿಸೆ ಪರ್ಸು ಎಲ್ಲ ಅಪಹಾರ ಮಾಡೋದಕ್ಕೆ ನಿಮಗೆ ಪೆಟ್ಟು ಹೊಡೆದ್ರೆ ಕೇಸ್ ಆಗುತ್ತೆ, ಹಿ ವಿಲ್ ಬಿ ಅರೆಸ್ಟೆಡ್. ಆದರೆ ಮನೆಯಲ್ಲಿ ತಂದೆಯೋ ತಾಯಿಯೋ ಮಕ್ಕಳಿಗೆ ಹೊಡಿತಾರೆ, ಈಗ ಹೊಡೆದರೆ ಅದು ಅಪರಾಧ ಆಗುತ್ತೆ ಬಿಡಿ. ಒಂದು ಕಾಲದಲ್ಲಿ ಅದು ಶಿಕ್ಷೆ. ಯಾಕೆ ಅಂದರೆ ನನ್ನ ಮಗ ಜಾಣ ಆಗ್ಬೇಕು. ಸೊ ಶಿಕ್ಷೆ ಅದು ಇಂಟೆನ್ಷನ್ ಒಳ್ಳೇದಾಗಿದ್ರೆ ಶಿಕ್ಷೆ ಅಪರಾಧ ಆಗೋದಿಲ್ಲ. ನಿಮ್ಮ ದುಡ್ಡು ದೋಚಬೇಕು ಅಂತ ಶಿಕ್ಷೆ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಹಾಗಾದ್ರೆ ಯಾವುದೇ ಒಂದು ಸರಿ ತಪ್ಪುಗಳ ನಿರ್ಣಾಯಕ ಅದರ ಹಿಂದೆ ಇರುವ ಕಾನ್ಸೆಪ್ಟ್. ಈಗ ನೋಡಿ, ತುಂಬಾ ತಮಾಷೆ. ಮಾರೀಚನ ಹತ್ತಿರ ನೀನು ಜಿಂಕೆಯಾಗಿ ಹೋಗಿ ಸೀತೆಯನ್ನು ಮೋಹಗೊಳಿಸು ಅಂತ ಹೇಳಿದ. ಮಾರೀಚ ಹೇಳ್ತಾನೆ, ನಾನು ಒಮ್ಮೆ ಪೆಟ್ಟು ತಿಂದವ, ಅವನು ಸುದ್ದಿ ಬೇಡ. ನಿನಗೆ ಈಗ ಬೇಕಾದಷ್ಟು ಹುಡುಗಿಯರು ಅರಮನೆಯಲ್ಲಿ ಇದ್ದಾರೆ, ಅಷ್ಟೇ ಸಾಕು. ಈ ಇನ್ನೊಂದು ಹುಡುಗಿ ಆಸೆಗೆ ಹೋಗಿ ಆಪತ್ತು ತಂದ್ಕೋಬೇಡ ಅಂತಾನೆ. ಆವಾಗ ರಾವಣ ಹೇಳ್ತಾನೆ, ನಿನ್ನ ಹತ್ರ ಬುದ್ಧಿವಾದ ಹೇಳಿಸಿಕೊಳ್ಳಿಕ್ಕೆ ಬಂದದ್ದಲ್ಲ ನಾನು, ನಾನು ಹೇಳಿದ ಕೆಲಸ ಮಾಡು, ಮಾಡಿದ್ರೆ ನಿನ್ನ ಮಿತ್ರ, ಅಲ್ಲ ಅಂದ್ರೆ ನಾನೇ ನಿನ್ನನ್ನು ಕೊಳ್ತೇನೆ ಇರ್ಲಿ ಅಂತ. ಅವಾಗ ಮಾರೀಚ ಯೋಚನೆ ಮಾಡ್ತಾನೆ,
ರಾವಣಾದಪಿ ಮರ್ತವ್ಯಂ ಮರ್ತವ್ಯಂ ರಾಘವಾದಪಿ. ಈಗ ನಾನು ಹೋಗದೇ ಇದ್ದರೆ ರಾವಣ ಕೊಲ್ತಾನೆ, ಹೋದರೆ ರಾಮ ಕೊಲ್ತಾನೆ, ಸಾಯೋದಂತೂ ಗ್ಯಾರಂಟಿ. ಹಾಗಾದ್ರೆ ಒಳ್ಳೆಯವರ ಹತ್ರ ಸಾಯೋಣ. ಅಂದರೆ ಅವನು ಜಿಂಕಿಯಾಗಿ ಹೋದದ್ದು ಒಳ್ಳೆ ಕ್ವಾಲಿಟಿ ಆಗಿಬಿಡುತ್ತೆ. ಅವಾಗ ರಾಮನ ಕೈಯಲ್ಲಿ ಸಾಯೋಣ ಅನ್ನೋ ಇಂಟೆನ್ಷನ್ ಇಂದ ಹೋದರೆ, ಇಲ್ಲದೇ ಇದ್ರೆ ಅವನು ಸೀತೆಯನ್ನು ಮೋಹಗೊಳಿಸಲಿಕ್ಕೋಸ್ಕರ ಜಿಂಕಿಯಾದ ಅಪರಾಧಿ ಆಗ್ತಾನೆ. ಒಂದೇ ಕ್ರಿಯೆ ಬೇರೆ ಬೇರೆ ದೃಷ್ಟಿಕೋನದಿಂದ ಅದು ಸತ್ಯವೋ ಅಸತ್ಯವೋ ಅಪರಾಧವೋ ಅದು ಅದು ತುಂಬಾ ರೋಚಕ. ಅದನ್ನು ಕೃಷ್ಣ ಹೇಳಿದ, ವಿಶ್ಲೇಷಣೆ ಮಾಡು. ಒಂದು ಕ್ರಿಯೆ ಮಾಡಿದಾಗ ಅದರಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೋ ಅದು ಒಳ್ಳೇದು. ಈಗ ಯಾರೋ ಒಬ್ಬ ಚೂರಿ ಹಾಕಿದರೆ ಕೇಸ್ ಆಗತ್ತೆ, ಕೊಲ್ಲೋ ಸೆಟಲ್ಮೆಂಟ್ ಮಾಡಿದ ಅಂತ, ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ ಅಂತ ಕೇಸ್ ಆಗತ್ತೆ, ಅವ್ನಿಗೆ ಏನು ಶಿಕ್ಷೆ ಆಗ್ಬೋದು, ಏನೂ ಆಗ್ಬೋದು. ಡಾಕ್ಟ್ರು ಚೂರಿ ಹಾಕುದೇ ಅಲ್ವ ಹೊಟ್ಟೆಗೆ, ಎಷ್ಟು ದುಡ್ಡು ಆಯ್ತು ಡಾಕ್ಟ್ರೇ ಅಂತ ಮತ್ತೆ ಅವರು ಹೊಟ್ಟೆ ಚೂರಿ ಹಾಕಿ ಒಳಗಿಂದೆಲ್ಲ ಕತ್ತರಿಸಿ ಗಿತ್ತರಿಸಿ ಎಲ್ಲ ಮಾಡಿದರೆ ಎಷ್ಟು ದುಡ್ಡು ಆಯ್ತು ಡಾಕ್ಟ್ರೇ ಅಲ್ಲ. ಇದು ಅವನ ಮೇಲೆ ಕೇಸ್ ಮಾಡ್ಬೇಕಿತ್ತು, ಪನಿಷ್ಮೆಂಟ್ ಇಲ್ಲ. ಯಾಕೆಂದ್ರೆ ಅದು ನಿಮ್ಮನ್ನು ಬದುಕಿಸ್ಲಿಕ್ಕೋಸ್ಕರ ಡಾಕ್ಟರ್ ಚೂರಿ ಹಾಕಿದ್ರು, ಇವನ್ ಕೊಡ್ಲಿಕ್ಕೋಸ್ಕರ. ಸೊ ಹಾಗಾದರೆ ಯಾವ ಕ್ರಿಯೆಯು ಸ್ವತಃ ಕ್ರಿಯೆ ಪುಣ್ಯವಲ್ಲ, ಧರ್ಮ. ಹಾಗಾಗಿ ನಮಗೆ ಸತ್ಯ ದರ್ಶನ ಅಂದ್ರೆ ಇದು. ಯಾವುದನ್ನು ಹೇಳುವುದರಿಂದ ಸಮಾಜಕ್ಕೆ ಕ್ಷೇಮವಾಗುತ್ತೆ ಅದು ಸತ್ಯ. ಸತ್ಯದ ಪೂರ್ವ ರೂಪ ಋತ ಅಂತ ಕರೀತಾರೆ ಅಂತ ಕೇಳಿದ್ದೆ. ಅದು ಹೀಗಿದೆ. ವಸ್ತುತಃ ಋತ ಅಂತಂದ್ರೆ ಸತ್ಯದ ಅರಿವು. ಸತ್ಯ ಅಂದ್ರೆ ಸತ್ಯದ ಕ್ರಿಯೆ. ನೀವು ಯಥಾರ್ಥ ಅದೇ ಸತ್ಯ ಜ್ಞಾನ ಅಂತೂ ಸತ್ಯದ ಯಾವುದು ನಿಜ ಅಂತ ತಿಳಿಯುವುದು ಋತ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಕ ಕೃತಿ ಅಂತ. ಯಾವುದು ನಿಜ ಅಂತ ತಿಳಿಯೋದು ಋತ, ತಿಳಿದದ್ದನ್ನ ಮಾತಿನ ಮೂಲಕ ಹೇಳೋದು ಸತ್ಯ. ಸತ್ಯದ ಮೂಲಕ ದರ್ಶನ ಸಾಧ್ಯವ? ಹೌದು. ನಮಗೆ ದರ್ಶನ ಅಂದ್ರೆ ಸತ್ಯದ ಮೂಲಕವೇ ತಾನೆ. ನಾವು ನಮ್ಮ ಇಡೀ ಬದುಕಿನ ಪ್ರಯತ್ನ ಸತ್ಯ ದರ್ಶನಕ್ಕೋಸ್ಕರ. ಈ ಜೀವನದಲ್ಲಿ ನಿಜವಾದ ಸತ್ಯ ಯಾವುದು ಅಂತ ನಮ್ಮನ್ನು ಅದರಲ್ಲಿ ಎಚ್ಚರಗೊಳಿಸುವುದಕ್ಕೋಸ್ಕರವೇ ಶಂಕರಾಚಾರ್ಯ ಹೇಳಿದ್ರು ಎಲ್ಲ ಸುಳ್ಳು ಅಂತ. ಎಲ್ಲ ಸುಳ್ಳು ಎಲ್ಲ ಸುಳ್ಳಲ್ಲ ಅದು. ಯಾಕೆಂದ್ರೆ ನಾವು ಬದುಕದ ಇರುವ ಪ್ರಪಂಚ ನಮ್ಮ ಕಣ್ಮುಂದೆ ಇದೆ, ಸತ್ಯ ಅದು. ಯಾಕೆಂದ್ರೆ ಇದು ನಿಜವಾದ ಸತ್ಯ ಅಲ್ಲ, ಇದಕ್ಕಿಂತ ನಿಜವಾದ ಒಂದು ಸತ್ಯ ಇದೆ, ಅದರ ಕಡೆ ನಮ್ಮ ಗಮನ ಹರಿಯುವುದಕ್ಕೋಸ್ಕರ ನೀನು ನೋಡುವುದೆಲ್ಲ ಸುಳ್ಳಪ್ಪ, ಅದೆಲ್ಲ ಉಪಯೋಗ ಇಲ್ಲ, ಬಿಟ್ಟುಬಿಡ ಒಂದು. ಅಂದ್ರೆ ನಮ್ಮನ್ನು ಈ ಸತ್ಯದಿಂದ ಆ ಸತ್ಯದ ಕಡೆ ತಿರುಗಿಸುವುದಕ್ಕೋಸ್ಕರ ಹೇಳಿದ್ರೆ ಅಸತ್ಯ ಅದು. ಅದರಲ್ಲಿ ಅವರು ಅದು ನಿಜವಾಗಿ ಹೇಳಿದ್ದು ಸುಳ್ಳು. ಈ ಪ್ರಪಂಚ ಸುಳ್ಳು ಅನ್ನೋದು ಅನುಭವಿಸಿದ್ದ, ಅದು ಸುಳ್ಳಾಗುದು ಹೇಗೆ? ಆದ್ರೆ ಅದು ಯಾಕೆ ಹೇಳಿದ್ರು ಅಂದ್ರೆ ಇದಕ್ಕಿಂತ ದೊಡ್ಡ ಸತ್ಯದ ಕಡೆಗೆ ಹೋಗು, ಇದನ್ನು ಸತ್ಯ ಅಂತ ಭ್ರಮಿಸಬೇಡ. ಹಾಗೆ ನಮ್ಮ ಸತ್ಯ ದರ್ಶನ ಅಂತಂದ್ರೆ ಅದು ಯಾರದ್ದೇ ಇರಲಿ, ಅದು ಯಾವುದೇ ಒಬ್ಬ ಸಂತ ಯಾವ ಮತ ಇರ್ಬೋದು, ಅವನು ಶೈವ ಇರ್ಬೋದು, ವೈಷ್ಣವ ಇರ್ಬೋದು, ದ್ವೈತ ಇರ್ಬೋದು, ಅದ್ವೈತ ಇರ್ಬೋದು, ಅದು ಮುಖ್ಯ ಅಲ್ಲ. ಪ್ರತಿಯೊಬ್ಬರ ಕೊನೆಯ ಗುರಿ ಏನು ಅಂದರೆ ನನ್ನ ಜೀವನದಲ್ಲಿ ನಾನು ಸತ್ಯವನ್ನು ಕಾಣಬೇಕು. ಅದ್ರ ತಮಾಷೆ ಏನು ಅಂದರೆ ಸತ್ಯಕ್ಕೆ 1000 ಮಗ್ಗಲುಗಳಿವೆ. ನಮ್ಗೆ ಯಾವುದೋ ಒಂದು ಮಗ್ಗಲು ಕಂಡು ಕೂಡ ನಾವು ಸತ್ಯವನ್ನು ಕಂಡೆವು ಅಂತ ತಿಳ್ಕೊಂಡು ಬಿಡ್ತಾರೆ. ಅದಕ್ಕೆ ಒಂದು ಮಾತು ಹೇಳಿದರು ಉಪನಿಷತ್ನಲ್ಲಿ, ಅವಿಜ್ಞಾತಂ ವಿಜಾನತಾಂ. ಬಹಳ ಒಳ್ಳೆ ಮಾತಿದ್ದು, ಪ್ರಾಯ ಪ್ರಪಂಚದಲ್ಲಿ ಯಾರೂ ಹೇಳಿಲ್ಲ. ಉಪನಿಷತ್ಕಾರರು ಹೇಳಿದರು, ಗೊತ್ತಿದ್ದವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದವರಿಗೆ ಗೊತ್ತುಂಟು. ವಿಜಾನತಾಂ ಅಂದರೆ ಸತ್ಯವನ್ನ ಪೂರ್ತಿಯಾಗಿ ತಿಳಿಯುವುದು ಎಂದೂ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಆ ಸತ್ಯದ ಒಂದು ಕಲ್ಲು, ಆ ಕಟ್ಟಡದ ಒಂದು ಕಲ್ಲು, ಈ ಕಲ್ಲಿಗೆ ಇಡೀ ಕಟ್ಟಡವನ್ನು ನಡೆಯುವುದು ಸಾಧ್ಯವೇ ಇಲ್ಲ. ಆದ್ದರಿಂದ ನನಗೆ ಸತ್ಯ ಗೊತ್ತಿದೆ ಅಂತ ತಿಳ್ಕೊಂಡವರಿಗೆ ಸತ್ಯ ಗೊತ್ತಿಲ್ಲ. ನನಗೆ ಸತ್ಯ ಗೊತ್ತಿಲ್ಲಪ್ಪ, ನಾನು ಯಾತನ ಅಂತ ತಿಳ್ಕೊಂಡವನಿಗೆ ಸ್ವಲ್ಪ ಆದ್ರೂ ಗೊತ್ತಿದೆ, ಗೊತ್ತಿಲ್ಲದವನಿಗೆ ಗೊತ್ತಿದೆ, ಗೊತ್ತಿದ್ದವರಿಗೆ ಗೊತ್ತಿಲ್ಲ. ತುಂಬಾ ಬ್ಯೂಟಿಫುಲ್ ಆದ ಮಾತು. ಹಾಗೆ ನಮಗೆ ಮೊಟ್ಟ ಮೊದಲು ಸತ್ಯ ದರ್ಶನದ ಅಪೇಕ್ಷೆ. ಕೃಷ್ಣ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಮಗೆ ಸತ್ಯದ ದರ್ಶನ ಆಗ್ಬೇಕಾಗಿದ್ದರೆ ಮೊದಲು ಶ್ರದ್ಧೆ ಇರಬೇಕು ಅಂತ. ಇದು ದೊಡ್ಡ ಸಮಸ್ಯೆ ಆಯ್ತು. ಶ್ರದ್ಧೆ, ಸತ್ಯದ ಮೇಲೆ ಶ್ರದ್ಧೆ ಇದ್ರೆ ಮತ್ತೆ ದರ್ಶನ ಯಾಕಾಗಬೇಕು? ನಂಬಿಕೆ ಇಲ್ಲದವನಿಗೆ ನಂಬಿಕೆ ಹುಟ್ಟಿಸ್ಬೇಕು. ನಿಮ್ಗೆ ಶ್ರದ್ಧೆ ಇದ್ರೆ ಹೇಳ್ತೇನೆ ಅಂದ್ರೆ ಕೃಷ್ಣ ಏನು ಹೇಳಿದಾಗಾಯ್ತು? ನಿನಗೆ ಶ್ರದ್ಧೆ ಇದ್ದರೆ ಅದು ಶ್ರದ್ಧೆ ಉಂಟು ಮತ್ತೆ ಹೇಳುದು ಯಾಕೆ? ನನಗೆ ದೇವರು ಇದ್ದಾನೆ ಅಂತ ನನಗೆ ಶ್ರದ್ಧೆ ಇದ್ದರೆ ನೀವು ದೇವರ ಬಗ್ಗೆ ಉಪನ್ಯಾಸ ಯಾಕೆ ಮಾಡಬೇಕು? ಸೊ ದೇವರನ್ನ ನಂಬದವರಿಗೆ ಹೇಳ್ಬೇಕು. ಮತ್ತೆ ಶ್ರದ್ಧಾವಾನ್ ಅಂತ ಹೇಳ್ತಾನೆ ಕೃಷ್ಣ. ವಿಷಯ ಏನು ಗೊತ್ತುಂಟ? ಶ್ರದ್ಧಾ ಅನ್ನುವ ಶಬ್ದ ಇದೆಲ್ಲ ಸತ್ಯಕ್ಕೆ ಹೊಂದಿಕೊಂಡು. ನಮಗೆ ಸತ್ಯ ದರ್ಶನ ಆಗ್ಬೇಕಾಗಿದ್ದರೆ ಮೊದಲು ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದ್ರೆ ಏನು? ಯಾವುದು ನಮಗೆ ಇದೆ ಅಂತ ಗೊತ್ತಿಲ್ಲವೋ ಅದು ಕೂಡ ಇರುವುದು ಸಾಧ್ಯ ಅನ್ನುವ ಪಾಸಿಬಿಲಿಟಿ. ನಮಗೆ ಗೊತ್ತಿಲ್ಲದ ಏನು ಇಲ್ಲ ಅಂತ ತಿಳ್ಕೊಂಡವನಿಗೆ ಏನು ಹೇಳಿದ್ರು ಅರ್ಥ ಆಗೋಲ್ಲ ಅವನಿಗೆ. ಬಟ್ ನಾವು ಮೊದಲು ನಮ್ಮನ್ನು ತೆರ್ಕೊಳ್ಬೇಕು. ನಾವು ಕಣ್ಪಟ್ಟಿ ಕಟ್ಟಿಕೊಂಡ್ರೆ
ನಾವೀಗ ಶ್ರದ್ಧೆ ಅಂದ್ರೆ ಕಣ್ಪಟ್ಟಿ ಅಂತ ಹೇಳ್ತೇವೆ. ಶ್ರದ್ಧೆ ಅಂದ್ರೆ ಕಣ್ಪಟ್ಟಿ ಕಳಚಿಕೊಳ್ಳುವುದು, ನಮ್ಮನ್ನ ತೆರ್ಕೊಳ್ಳುವುದು ಸತ್ಯದ ಕಡೆಗೆ, ಅದು ಶ್ರದ್ಧೆ. ಯಾಕೆ ನನಗೆ ಗೊತ್ತಿಲ್ಲದ್ದು ಇರ್ಬೋದಯ್ಯ, ನಾನು ತಿಳ್ಕೊಂಡದ್ದು ಸುಳ್ಳು ಇರ್ಬೋದು, ಸತ್ಯ ಬೇರೆ ಇರ್ಬೋದು. ಈ ಎಚ್ಚರ ಇದ್ದಾಗ ನಿಜವಾದ ಸತ್ಯ ಹುಡುಕ್ಲಿಕ್ಕಾಗತ್ತೆ. ನಾನು ಏನು ನಂಬಿದ್ದೇನೆ ಅದೇ ಸತ್ಯ ಅಂತ ತಿಳ್ಕೊಂಡವನಿಗೆ ಎಂದು ಸತ್ಯ ತಿಳಿಯೋದು. ಯಾಕೆಂದ್ರೆ ಅವನ ನಂಬಿಕೆ ಅವನಿಗೆ ಬೇಲಿಯಾಗ್ಬಿಡುತ್ತೆ. ಅದರಿಂದ ನಾವು ಮೊದಲು ಈ ಜಿಡ್ಡು ಕೃಷ್ಣಮೂರ್ತಿ ಅವರು ಹೇಳಿದಾಗ ನಾವು ಮೊದಲು ಖಾಲಿ ಆಗ್ಬೇಕು. ನಮ್ಮ ತಲೆಯೊಳಗೆ ನಾವು ಏನಾಗುತ್ತೆ, ನಮ್ಮ ತಲೆಯೊಳಗೆ ಇದ್ದದ್ದನ್ನೇ ನಾವು ಪುಸ್ತಕದಲ್ಲಿ ಓದೋದು, ಆಗ ಸತ್ಯ ಕಾಣೋದೇ ಇಲ್ಲ. ನಾವು ತಲೆಯನ್ನು ಖಾಲಿ ಮಾಡಿಕೊಂಡು ಪುಸ್ತಕದಲ್ಲಿ ಇದ್ದದ್ದನ್ನು ನಮ್ಮ ತಲೆಗೆ ತಂದುಕೊಂಡ್ರೆ ಅವಾಗೇನೋ ಹೊಸತು ಸಿಗುತ್ತೆ. ಸೊ ಈ ಹೊಸತಿನ ಅನ್ವೇಷಣೆಯೇ ಶ್ರದ್ಧೆ. ಈ ಪೂರ್ವ ನಿಶ್ಚಯ ಆಗ್ಬಿಟ್ಟಿರುತ್ತೆ, ನಾನು ಇಷ್ಟನ್ನೇ ಓದ್ತೀನಿ ಅಥವಾ ನನಗೆ ನನ್ನ ಅಧ್ಯಯನದ ಮಿತಿನಲ್ಲೇ ಆ ಗ್ರಂಥಗಳನ್ನು ಇನ್ನೊಂದನ್ನು ನೋಡಕ್ ಹೋಗಿ ನಮಗೆ ಬೇಕಾದ ಸಿಗುದೇ ಇಲ್ಲ. ನಾವು ನಮಗೆ ಬೇಲಿ ಹಾಕೊಳ್ತೇವೆ, ಕಣ್ಪಟ್ಟಿ ಕಟ್ಟಿಕೊಳ್ತೇವೆ. ಆವಾಗ ನಾನು ಎಷ್ಟೋ ಸರ್ತಿ ಹೇಳೋದುಂಟು, ನಮ್ಮಲ್ಲಿ ತುಂಬಾ ವೈದಿಕರಿದ್ದಾರಲ್ಲ, ಮಡಿವಂತರು, ಅವರು ತಮಗೆ ತಾವೇ ಬೇಲಿ ಹಾಕೊಂಡವರು. ಇದು ಈ ಮಡಿಗಿಂತ ಹೊರಗೆ ಪ್ರಪಂಚದಲ್ಲಿ ಏನಿದ್ರು ನಾವು ನೋಡೋಲ್ಲ. ಅದೇ ನೀವು ಸತ್ಯಕ್ಕೆ ಬೇಲಿ ಹಾಕೊಂಡು ಕೂತಿದ್ದೀರಿ, ನಿಮ್ಗೆ ಹೇಗೆ ಸತ್ಯ ದರ್ಶನ ಆಗುತ್ತೆ? ಸೊ ಅತ್ಯಂತ ಆಚಾರ ಮಡಿವಂತಿಕೆ ಕೂಡ ಸತ್ಯಕ್ಕೆ ಬೇಲಿ ಆಗ್ಬಿಡುತ್ತೆ. ಈ ಬೇಲಿ ರಕ್ಷಣೆ ಬಂಧನ ಎರಡು ನೋಡಿ. ಅದೇ ನಾವು ಈಗ ಏನು ನಾವು ಈ ಮಡಿವಂತರು ಬೇಲಿ ಹಾಕೊಳ್ತಾರಲ್ಲ, ಅವರೇ ಬೇಲಿ ಹಾಕೊಂಡು ಅದರೊಳಗೆ ಅವರೇ ಸಿಕ್ಕ ಹಾಕೊಂಡದ್ದು. ನಾನು ಹೇಳೋದು, ಬೇಲಿಯ ಹೊರಗೆ ನಾವು ನಿಂತು ನಮಗೆ ಬೇಕಾದಾಗ ಬೇಲಿ ಮುರಿಲಿಕ್ಕೆ ಆಗ್ಬೇಕು. ನಮಗೆ ನಾವು ಬೇಲಿ ಹಾಕೊಂಡು ನಿಂತು ಬಿಟ್ರೆ ಇದು ಮಡಿವಂತರ ಸಮಸ್ಯೆ. ಆಚಾರವಂತರು, ಮಡಿವಂತರು, ವೇದಾಂತಿಗಳು ಹೇಳ್ತಾರೆ, ಅವರೆಲ್ಲ ವೇದಾಂತಕ್ಕೆ ಅತ್ಯಂತ ದೊಡ್ಡ ಅಪರಾಧಿಗಳು. ಯಾಕೆಂದ್ರೆ ಅವರಿಂದ ಅನ್ಯಾಯ ಆಗಿರೋದು. ತಪ್ಪು ತಿಳುವಳಿಕೆಯಿಂದ ಕಣ್ಪಟ್ಟಿ ಕಟ್ಟಿಕೊಂಡು ಅದೇ ಸತ್ಯ ಅನ್ನೋ ಭ್ರಮೆಯಲ್ಲಿ ಅವರು ತಾವು ಹಾಳಾಗ್ತಾರೆ, ತಮ್ಮ ಪರಂಪರೆಯನ್ನು ಹಾಳು ಮಾಡ್ತಾರೆ. ಸೊ ಮೊದಲು ಸತ್ಯಕ್ಕೆ ಬೇಕಾಗಿರುವುದು ಯಾವುದನ್ನೂ ಸ್ವೀಕಾರ ಮಾಡುವ ತೆರೆದ ಹೃದಯ, ಇದು ಶ್ರದ್ಧೆ. ಶ್ರದ್ಧೆ ಅಂದರೆ ನಂಬುವುದಲ್ಲ, ನಮ್ಮ ಹೃದಯವನ್ನು ತೆರೆದಿಡುವುದು. ಆಗ ನಾವು ತಲೆಯನ್ನ ಖಾಲಿ ಮಾಡಿಕೊಂಡು ಹೃದಯವನ್ನು ತೆರೆದಿಟ್ರೆ ಒಳ್ಳೆಯ ವಿಷಯ ಬರುತ್ತೆ. ಅದನ್ನು ಸ್ವೀಕಾರ ಮಾಡುವುದೇ ಸತ್ಯ ದರ್ಶನ. ಇವನ ದರ್ಶನ ಅನ್ನೋದು ಹಾಗೆ ನೋಡಿ. ದರ್ಶನ ಅಂತಂದ್ರೆ ನಮ್ಮಲ್ಲಿ ಷಡ್ದರ್ಶನಗಳು, ಶಾಸ್ತ್ರಗಳಿಗೆ ದರ್ಶನ ಅಂತ ಹೇಳ್ತಾರೆ. ಶಾಸ್ತ್ರಗಳು ದರ್ಶನ ಅಲ್ಲ, ಅವು ವಾಲ್ಪೋಸ್ಟರ್ ಇದ್ದ ಹಾಗೆ. ಅವು ನಿಮ್ಮ ಸತ್ಯದ ಕಡೆಗೆ ದಾರಿ ತೋರಿಸೋಗಳಷ್ಟೇ, ದರ್ಶಯಂತಿ, ನಿಮಗೆ ಮಾರ್ಗದರ್ಶನ ಮಾಡುವವರು ಮಾತ್ರ, ಹೊರತು ನಿಮಗೆ ಸತ್ಯದ ಬಗ್ಗೆ ಅರಿವು ಕೊಡೋದಿಲ್ಲ. ನೀವು ಸತ್ಯ ಮತ್ತೆ ನೀವು ಯಾವುದೇ ಶಾಸ್ತ್ರ ಓದಿದ್ರು ನಿಮಗೆ ಅದರಲ್ಲಿ ಬಂದಿರತಕ್ಕಂಥ ಬುಕ್ಕಿಶ್ ನಾಲೆಜ್ ಮಾತ್ರ ಬರೋದು ನಿಮಗೆ. ಅದನ್ನು ಪಂಡಿತರಾಗುವುದು ನೀವು ಅನುಭವಿಗಳಾಗೋದು ಸಾಧ್ಯ ಇಲ್ಲ. ಅದನ್ನ ಹಿಂದಿನವರು ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ. ಏನು ಅಂದ್ರೆ, ನೀನು ಅನುಭವಿಸು, ಅದು ನಿನಗೆ ಪ್ರಮಾಣ. ಈಗ ಹೋಗಿ ನೀವು ಏನೋ ಒಂದು ಪ್ರಮಾಣ, ಇದಕ್ಕೇನು ಆಧಾರ ಅಂದ್ರೆ ಅದು ಉಪನಿಷತ್ನಲ್ಲಿ ಹೇಳಿದೆ, ಅದು ಭಗವದ್ಗೀತೆಯಲ್ಲಿ ಹೇಳಿದೆ, ಕೊಟೇಶನ್ ಆಯ್ತು. ನಿಮಗೇನಾಗಿದೆ ಅಂತರಂಗದಲ್ಲಿ ದರ್ಶನ, ನಿಮಗೆ ಏನಾಗಿದೆ ಅದು ಮುಖ್ಯ. ಅದರಿಂದ ನಿಮ್ಮ ಅನುಭವ ಏನು ಹೇಳುತ್ತೆ. ಇಲ್ಲಿ ಏನಾಗಿದೆ, ಪಂಡಿತರು ಬರೀ ಪುಸ್ತಕ ಕೂತ್ಬಿಡ್ತಾರೆ, ವಾಕ್ಯಾರ್ಥ ಮುಗಿದು ಹೋಯ್ತು, ಅಲ್ಲಿಗೆ ಅನುಭವದ ಕಡೆ ಹೋಗೋದೇ ಇಲ್ಲ. ಹಾಗಾಗಿ ನಾವು ನಮ್ಮ ಅನುಭವವನ್ನ ಬೆಳೆಸಿಕೊಳ್ಳುವುದಕ್ಕೋಸ್ಕರ ನಮ್ಮ ತೆರೆದ ಹೃದಯದಿಂದ ತಲೆ ಖಾಲಿ ಮಾಡಿಕೊಂಡು ಕೂತುಕೊಳ್ಳುವ ಶ್ರದ್ಧೆಯಿಂದ ಸತ್ಯದ ದರ್ಶನದ ಕಡೆಗೆ ನಾವು ಸಾಗುವುದು ಸಾಧ್ಯವಾಗುತ್ತೆ. ಈ ಮತ್ತೆ ಈ ದರ್ಶನದಲ್ಲಿ ತುಂಬಾ ವಿಭಾಗಗಳು, ಷಡ್ ದರ್ಶನದ ಹೇಳಿದ್ರೆ ಇನ್ನು ವಿಸ್ತಾರವಾಗಿ ಮಾತಾಡಬಹುದಾದಂತ ವಿಷಯ ಅಂತ ಮಾತಾಡಬಹುದಾದಂತ ವಿಷಯ. ಹಿಂದೊಮ್ಮೆ ದರ್ಶನ ಭಾಷೆ, ಗುಹ್ಯ ಭಾಷೆ, ಭಾಷೆಯಾಗಿ ಹೇಗೆ ಅದು ಸಾಧಕನಿಗೆ ಒದಗಿ ಬರುತ್ತೆ ಅನ್ನೋದನ್ನು ಕೂಡ ಹೇಳಿದ್ರೆ, ದರ್ಶನದ ವಿಷಯವಾಗಿ, ಸತ್ಯದ ವಿಷಯವಾಗಿ ನಮ್ಮ ಈ ಕಾರ್ಯಕ್ರಮದ ಶೀರ್ಷಿಕೆ ಕೂಡ ಹಾಗೆ, ಸತ್ಯ ದರ್ಶನ. ಅದರ ವಿವರವನ್ನ ಪದ್ಮಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ರು. ಅದ್ರ ಬಗ್ಗೆ ಹಲವು ಮಜಲುಗಳಲ್ಲಿ ವಿಶ್ಲೇಷಣೆ ಮಾಡುವಂತಹ ಸಾಮರ್ಥ್ಯ ಅವರದ್ದು. ಆ ಕುರಿತಾದ ವಿಸ್ತಾರವಾದ ವಿವರಣೆಯನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸತ್ಯ ದರ್ಶನ ಕಾರ್ಯಕ್ರಮದ ಪರವಾಗಿ ನಮಸ್ಕಾರ. ವಂದನೆ.